ಮತಾಂಧ ನಾಯಕನ ಬುಡಕ್ಕೆ ಬಂತು ಗ್ರಹಚಾರ. ಅಕ್ರಮ ನಿರ್ಮಾಣ ತೆರವಿಗೆ ಯೋಗಿ ಸರ್ಕಾರ ಆದೇಶ. ಅಜಂ ಖಾನ್ ಸಾಮ್ರಾಜ್ಯಕ್ಕೆ ನುಗ್ಗಲಿದ್ಯಾ ಬುಲ್ಡೋಸರ್. ಧರೆಗೆ ಉರುಳಲಿವೆಯ ಯೂನಿವರ್ಸಿಟಿಯ ಬೃಹತ್ ಕಟ್ಟಡಗಳು. ಅಜಂ ಖಾನ್ ಸಮಾಜವಾದಿ ಪಕ್ಷದ ನಾಯಕ, ಉತ್ತರ ಪ್ರದೇಶದ ಪ್ರಮುಖ ಮುಸ್ಲಿಂ ಮುಖಂಡ. ವಿವಾದಾತ್ಮಕ ಹೇಳಿಕೆಯ ಮೂಲಕ ಸದಾ ಸುದ್ದಿಯಲ್ಲಿರೋ ಇಸ್ಲಾಮಿಸ್ಟ್ ಇಂದು ಕಾನೂನಿನ ಕಠಿಣ ಶಿಕ್ಷೆಯ ಅಂಚಿನಲ್ಲಿದ್ದಾರೆ. ಅವರ ಪ್ರಮುಖ ಆಸ್ತಿಗಳ ಮೇಲೆ ಬುಲ್ಡೋಸರ್ ಹರಿಯುವ ಸನ್ನಿವೇಶ ಸೃಷ್ಟಿಯಾಗಿದೆ. ಏನಿದು ಅಜಂ ಖಾನ್ ಅಕ್ರಮ ಆಸ್ತಿ ಗಲಾಟೆ? ಇಲ್ಲಿದೆ ಡೀಟೇಲ್ಸ್. मुलायम सिंह यादव 3 बार मुख्यमंत्री रहे, अखिलेश यादव 1 बार मुख्यमंत्री रहे और इस सभी दौर में आजम खान अल्पसंख्यक और वक्फ मंत्री रहे। उनके चहीते, आजम खान के चहीते जुफर फारूकी, अमीर आलम, हाफिज मोहम्मद उस्मान, फिर दूसरे कार्यकाल में 2 कार्यकाल में जुफर फारूकी, ये आजम खान के चहीते बराबर वक्फ बोर्ड के चेयरमैन बने रहे और इनके दौर में खूब करप्शन का उरूज रहा। इसलिए मैंने मुख्यमंत्री योगी आदित्यनाथ जी को ये पत्र लिख करके मैंने मांग की है कि पूरे समाजवादी पार्टी के शासनकाल में वक्फ बोर्ड की द्वारा जो वक्फ की संपत्तियों को बर्बाद किया गया, खुर्दबुद किया गया, भूमाफियों के हाथों बेचा गया, उसकी जांच कराई जाए। ಕೇಳಿದ್ರಲ್ಲ ಇವರ ಮಾತನ್ನ. ಇವರು ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ರಿಜ್ವಿ ಬರೇಲ್ವಿ. ಹಿಂದಿನ ಮುಲಾಯಂ ಸಿಂಗ್ ಮತ್ತು ಅಖಿಲೇಶ್ ಯಾದವ್ ಆಡಳಿತದಲ್ಲಿ ಬಡ ಮುಸ್ಲಿಮರ ಅನುಕೂಲಕ್ಕಾಗಿ ನೀಡಲಾಗಿದ್ದ ನೂರಾರು ವಕ್ಫ್ ಆಸ್ತಿಗಳು ಸಮಾಜವಾದಿ ಪಕ್ಷದ ಮುಖಂಡರ ಪಾಲಾಗಿವೆ ಎಂದು ಆರೋಪಿಸಿದ್ದರು. ಇದಕ್ಕೆಲ್ಲ ಮೂಲ ಕಾರಣವಾಗಿದ್ದೇ ಅಜಂ ಖಾನ್ ಎಂದು ಗಂಭೀರ ಆರೋಪ ಮಾಡಿದ್ದರು. ಅಷ್ಟೇ ಅಲ್ಲ, ಈ ಸಂಬಂಧ ಸೂಕ್ತ ತನಿಖೆ ನಡೆಸಿ ಆಸ್ತಿ ಕಳ್ಳರಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕೆಂದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಪತ್ರವನ್ನೂ ಬರೆದಿದ್ದರು. ಅಜಂ ಖಾನ್ ಸಾಮ್ರಾಜ್ಯಕ್ಕೆ ನುಗ್ಗಲಿದ್ಯಾ ಬುಲ್ಡೋಸರ್. ಈ ಹೇಳಿಕೆಯ ಬೆನ್ನಲ್ಲೇ ಬಹುದೊಡ್ಡ ಸಂಕಷ್ಟ ಅಜಂ ಖಾನ್ಗೆ ಎದುರಾಗಿದೆ. ಉತ್ತರ ಪ್ರದೇಶದ ರಾಂಪುರದಲ್ಲಿರುವ ಮಹಮ್ಮದ್ ಅಲಿ ಜೌಹರ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ನಿರ್ಮಿಸಲಾದ 40 ಕಟ್ಟಡಗಳಲ್ಲಿ 38 ಕಟ್ಟಡಗಳು ಅಕ್ರಮ ಎಂದು ರಾಂಪುರ ಅಭಿವೃದ್ಧಿ ಪ್ರಾಧಿಕಾರ ಘೋಷಿಸಿದೆ. ಈ ಕಟ್ಟಡಗಳನ್ನು ನಿರ್ಮಿಸುವಾಗ ಸಂಬಂಧಪಟ್ಟ ಇಲಾಖೆಯಿಂದ ಅಗತ್ಯವಿರುವ ನಕ್ಷೆಯ ಅನುಮೋದನೆಯನ್ನು ಪಡೆದಿರಲಿಲ್ಲ. ಕೇವಲ 2 ಕಟ್ಟಡಗಳಿಗೆ ಮಾತ್ರ ಜಿಲ್ಲಾ ಪಂಚಾಯತಿನಿಂದ ಅನುಮತಿ ಪಡೆದಿರುವುದು ತನಿಖೆಯಿಂದ ಕಂಡುಬಂದಿದೆ. ರಾಂಪುರ ಜಿಲ್ಲಾಧಿಕಾರಿ ಅಜಯ್ ಕುಮಾರ್ ದ್ವಿವೇದಿ ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಅವರ ಪ್ರಕಾರ ವಿಶ್ವವಿದ್ಯಾಲಯ ಆಡಳಿತಕ್ಕೆ ನೋಟಿಸ್ ನೀಡಲಾಗಿತ್ತು, ವಿಚಾರಣೆಯ ಅವಕಾಶವನ್ನೂ ನೀಡಲಾಗಿತ್ತು. ಆದರೆ ಆ ಕಟ್ಟಡಗಳು ಕಾನೂನುಬದ್ಧ ಎನ್ನುವುದಕ್ಕೆ ವಿಶ್ವವಿದ್ಯಾಲಯ ಯಾವುದೇ ದಾಖಲೆ ನೀಡುವಲ್ಲಿ ವಿಫಲವಾಗಿದೆ. ಅಕ್ರಮವಾಗಿ ನಿರ್ಮಿಸಲಾದ ಈ 38 ಕಟ್ಟಡಗಳನ್ನು ತೆರವುಗೊಳಿಸಲು ವಿಶ್ವವಿದ್ಯಾಲಯಕ್ಕೆ 15 ದಿನಗಳ ಕಾಲ ಅವಕಾಶ ನೀಡಲಾಗಿದೆ. ಒಂದು ವೇಳೆ ನಿಗದಿತ ಅವಧಿಯೊಳಗೆ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸದಿದ್ದರೆ ಆಡಳಿತವು ಬುಲ್ಡೋಸರ್ ಮೂಲಕ ಕ್ರಮ ಕೈಗೊಳ್ಳಲಿದೆ. ಅಜಂ ಖಾನ್ ಕೇವಲ ಭೂಕಬಳಿಕೆ ಆರೋಪಗಳಲ್ಲಿ ಮಾತ್ರವಲ್ಲ, ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಲೂ ಕುಖ್ಯಾತಿ ಪಡೆದಿದ್ದಾರೆ. ಅವುಗಳು ದೇಶವನ್ನೇ ಬೆಚ್ಚಿ ಬೀಳಿಸಿದ್ದವು. ಲೋಕಸಭೆಯಲ್ಲಿ ತ್ರಿವಳಿ ತಲಾಖ್ ಬಿಲ್ ಚರ್ಚೆ ವೇಳೆ ಪೀಠದಲ್ಲಿದ್ದ ರಮಾದೇವಿಯವರು ಕುರಿತು ನಿಮ್ಮ ಕಣ್ಣಿನಲ್ಲಿ ಕಣ್ಣಿಟ್ಟು ಮಾತನಾಡಬೇಕೆನಿಸುತ್ತದೆ ಎಂದು ಅಜಂ ಖಾನ್ ಹೇಳಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸದನದಲ್ಲಿ ಈ ಹೇಳಿಕೆ ದೊಡ್ಡ ಗದ್ದಲವನ್ನೇ ಸೃಷ್ಟಿಸಿತ್ತು. इतनी प्यारी लगती हैं कि मैं आपकी आंखों में आंखें डाले रहूं, ये मेरा मन करता है। मैं छोटी मैं तो कभी ना नजर हटाऊं आपसे। जी जी, आप इतनी अच्छी जगह बैठी हैं। धन्यवाद। ಮಾಯಾವತಿಯವರ ಸರ್ಕಾರವಿದ್ದಾಗ ಐಎಎಸ್ ಅಧಿಕಾರಿಯ ಬಗ್ಗೆ ಕೀಳಾಗಿ ಮಾತಾಡಿದ್ರು. ನೀನು ಮಾಯಾವತಿಯವರ ಶೂಗಳನ್ನು ಸ್ವಚ್ಛಗೊಳಿಸುವಂತೆ ಮಾಡಿಸುತ್ತೇನೆ ಎಂದು ಬಹಿರಂಗವಾಗಿ ಬೆದರಿಕೆ ಹಾಕಿದ್ದರು. और सब डटे रहो
ये कलेक्टर पलेक्टर से मत डरियो, ये तनखैया है, तनखैयों से नहीं डरते हैं। और देखें कई मायावती जी के फोटो, कैसे बड़े बड़े अफसर रुमाल निकाल के जूते साफ कर रहे हैं। हाँ, उन्हीं से है गठबंधन। हाँ, उन्हीं के जूते साफ कराऊंगा इंशाअल्लाह ने चाहा। ಆಗಾಗ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂತಹ ಹೇಳಿಕೆಗಳನ್ನು ನೀಡುವುದರ ಮೂಲಕ ಅಜಂ ಖಾನ್ ಪದೇ ಪದೇ ಕಾನೂನು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇವರಿಗೆ ಜೈಲು ಶಿಕ್ಷೆಯನ್ನು ನ್ಯಾಯಾಲಯಗಳು ಘೋಷಿಸಿವೆ. ಇಷ್ಟೆಲ್ಲ ವಿವಾದಗಳನ್ನು ಮೈಮೇಲೆ ಹೊದ್ದುಕೊಂಡು ಇಷ್ಟು ದಿನ ರಾಜಾರೋಷವಾಗಿ ರಾಜಕೀಯ ಮಾಡಿಕೊಂಡಿದ್ದ ಅಜಂ ಖಾನ್ಗೆ ಈಗ ಸರಿಯಾದ ರೀತಿಯಲ್ಲೇ ಬಿಸಿ ಮುಟ್ಟಿಸಿದ್ದಾರೆ ಯೋಗಿ ಆದಿತ್ಯನಾಥ್. ಅಕ್ರಮಗಳನ್ನು ಮಾಡುವವರು ಎಷ್ಟೇ ದೊಡ್ಡವರಾದರೂ ಸರಿ ಎಂದು ಸಹಿಸಲ್ಲ ಎಂದು ಸದಾ ಗುಡುಗುವ ಸಿಎಂ ಯೋಗಿ ಈಗ ಅಜಂ ಖಾನ್ ಸಾಮ್ರಾಜ್ಯಕ್ಕೆ ಬುಲ್ಡೋಸರ್ ನುಗ್ಗಿಸಲು ಸಿದ್ಧವಾಗಿ ನಿಂತಿದ್ದಾರೆ.